ಶುರುವ ಓಂ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದಮೀತಂ ಗುಹಾಯಾಂ ಪರಮೇವ್ಯೋಮನ್ ಸೋಸ್ಮೃತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣಾ ವಿಪಶ್ಚಿತೇತಿ. ಬ್ರಹ್ಮ ಬ್ರಹ್ಮವಿತ್ ಆಪ್ನೋತಿ ಪರಂ ತತ್ ಏಷಾ ಅಭ್ಯುಕ್ತ ನೆಕ್ಸ್ಟ್ ಸತ್ಯಂ ಜ್ಞಾನಂ ಜ್ಞಾನಂ ಅನಂತಂ ನೆಕ್ಸ್ಟ್ ಯಹ ಯಹ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸಹ ಅಶ್ನುತೆ ಸರ್ವಾನ್ ಕಾಮಾನ್ ಸಹ ವಿಪಶ್ಚಿತ. ಬ್ರಹ್ಮವನ್ನು ಅರಿತವನು ಹೆಚ್ಚಿನದನ್ನು ಪಡ್ಕೊಳ್ತಾನೆ ಇದು ಮೊದಲನೇ ವಾಕ್ಯಕ್ಕೆ ಅರ್ಥ. ಬ್ರಹ್ಮವಿತ್ ಬ್ರಹ್ಮವನ್ನು ಅರಿತವನು ಪರಂ ಆಪ್ನೋತಿ. ಪರಂ ಕಿಂ ಹೆಚ್ಚಿದ ಯಾವುದೋ ಬ್ರಹ್ಮವೇ. ಬ್ರಹ್ಮವನ್ನು ಅರಿತವನು ಹೆಚ್ಚಿನ ಬ್ರಹ್ಮವನ್ನು ಪಡ್ಕೊಳ್ತಾನೆ ಅಂದ್ರೆ ತಿಳ್ಕೊಳ್ಳೋದ್ರಿಂದಲೇ ಪಡ್ಕೊಳ್ತಾನೆ ಅಂದ್ರೆ ಏನಾಯ್ತು? ತಿಳ್ಕೊಳ್ಳೋಕೆ ಮುಂಚೆ ನೀನು ಪಡೆದವನೇ ಆಗಿರ್ಬೇಕು. ಇದೇ ತಿಳ್ಕೊಂಡ್ರೆ ಪಡ್ಕೊಳಕ್ಕಾಗಲ್ಲ. ಜ್ಞಾನ ಪಡೆದೇ ಇದ್ದದನ್ನು ಪಡಿಸೋಲ್ಲ. ಜ್ಞಾನ ಏನ್ ಮಾಡ್ತೀವಿ ಹೇಳೋ? ಪಡೆದದ್ದನ್ನೇ ಪಡೆದಿಲ್ಲ ಅಂತ ಅನ್ಕೊಂಡದನ್ನು ಬಿಡಿಸತ್ತೆ ಹೊರತು ಜ್ಞಾನ ಕಾರಕ ಅಲ್ಲ. ಬ್ರಹ್ಮನ್ ತಿಳ್ಕೊಂಡು ಬ್ರಹ್ಮ ಪಡ್ಕೊಳ್ತಾನೆ ಅಂದ್ರೆ ಬ್ರಹ್ಮನ್ ತಿಳಿಯುವಾತನು ಅವನು ಬ್ರಹ್ಮನೇ ಆದವನಾಗಿರ್ಬೇಕು. ಅವಾಗಲೇ ಅವನು ಬ್ರಹ್ಮನ್ ತಿಳ್ಕೊಂಡು ಬ್ರಹ್ಮ ಪಡ್ಕೊಳ್ತಾನೆ ಹೊಂದತ್ತೆ. ಅಷ್ಟೇ ಅಲ್ಲ, ಬ್ರಹ್ಮನ್ ಪಡ್ಕೊಳಕ್ಕೆ ಇನ್ನೇನ್ ಮಾಡ್ಬೇಕು? ತಿಳ್ಕೊಳ್ಳೋದಷ್ಟೇ. ಬ್ರಹ್ಮಭೀತು ಇನ್ನೇನಲ್ಲ, ಪ್ರಸಂಖ್ಯಾನ ಇಲ್ಲ, ಉಪಾಸನೆ ಇಲ್ಲ, ಕರ್ಮ ಇಲ್ಲ. ಕರ್ಮದಿಂದ ಉಪಾಸನೆ ಪ್ರಸಂಖ್ಯಾನ ಪಡೆಯೋದಲ್ಲ ಅಂತ. ಆಮೇಲೆ ಬ್ರಹ್ಮನ್ ಪಡ್ಕೊಳ್ತಾನೆ ಲೋಕದ ಯಾವ್ದನ್ನು ಕಂಡ್ಕೊಂಡ್ರು ಅದನ್ನ ಪಡ್ಕೊಳಕ್ಕಾಗಲ್ಲ. ಬ್ರಹ್ಮನ್ ಕಂಡ್ಕೊಂಡು ಬ್ರಹ್ಮನ್ ಪಡ್ಕೊಳ್ತಾನೆ ಅಂದ್ರೆ ಅರ್ಥಾತ್ ಏನಾಯ್ತು? ಬ್ರಹ್ಮನ್ ಪಡ್ಕೊಳ್ಳೋದ್ರಿಂದಲೇ ಎಲ್ಲಾ ಪುರುಷಾರ್ಥ ಸಮಾಪ್ತಿ ಆಯ್ತು ಅಂತ ಆಯ್ತು. ಹೊರಗಡೆದು ಪುರುಷಾರ್ಥ ಪರಿಸಮಾಪ್ತಿಯು ಜ್ಞಾನವೇ ಸಾಧನ ಅನ್ನೋದು ಮತ್ತು ಬ್ರಹ್ಮ ನಮ್ಮೆಲ್ಲರ ಆತ್ಮನೂ ಆಗಿದೆ, ಸ್ವರೂಪ ಆಗಿದೆ ಎಂಬುದನ್ನು ಅಷ್ಟನ್ನು ಒಂದು ಅರ್ಥದಲ್ಲಿ ತೋರಿಸ್ಕೊಟ್ಟಂಗೆ ಆಯ್ತು ಈ ವಾಕ್ಯ. ಭಿಕ್ಷುಕ ತತ್ತು ಅದನ್ನ ಹೇಳಮ್ಮ. ಅಲ್ಲ, ಆಕ್ಚುಲಿ ಅದು ನಾನು ಅನ್ನೋದನ್ನ ಬಿಟ್ಕೊಳ್ತೀವಿ ಅನ್ನೋದಕ್ಕಿಂತ ಈಗ ನಾನು ಅನ್ನೋದನ್ನ ಯಾವ್ದನ್ನ ನಾನು ಅಂತ ಅನ್ಕೊಂಡಿದ್ದೀನೋ ಅದ್ ತಪ್ಪು ಕಲ್ಪನೆ. ನಾನು ಉಳಿಯೋದೇ ನಾನು ಅಂತ ಆಗಲ್ವಾ? ಅಲ್ಲ, ನಾನು ಅನ್ನೋದು ಉಪಾಧಿ ಅಂದ್ರೆ ನಾನ್ ಹೇಳ್ತಾ ಇರೋದು ಈಗ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇದನ್ನ ನಾನ್ ತಪ್ಪು ಕಲ್ಪನೆಯಿಂದ ನಾನು ಅಂತ ಅನ್ಕೊಂಡಿದ್ದೀನಿ. ಇದನ್ನೆಲ್ಲ ಬಿಟ್ಟ ಮೇಲೆ ಆ ಆತ್ಮತತ್ವದಲ್ಲಿ ಲೀನಾದಾಗ ಉಳಿಯೋ ಆತ್ಮತತ್ವನೇ ನಾನು ಅಂತ ಅನ್ಕೋಬೇಕು ಅಂತ ಆಗಲ್ವಾ ಅಂತ. ಅದು ನಾನು ಅಂದ್ರೆ ನಾನು ಅದು ರಿಲೇಟಿವ್. ನೀನು ಇಟ್ಕೊಂಡ್ ಬಂದಿರೋ ನಾನು ಅದು ಯಾವಾಗಲೂ. ಈಗ ಕಪ್ಪು ಬಿಳುಪಲ್ಲಿ ಇಟ್ಕೊಂಡ್ ಬಂದಿದ್ಯೋ, ಸಣ್ಣ ಅನ್ನೋದು ದೊಡ್ಡದು ಇಟ್ಕೊಂಡ್ ಬಂದಿದ್ಯೋ, ನಾನು ಅದು ನೀನು ಒಂದು ಇಳ್ದೇ ಇದ್ದಾಗ ನಾನಲ್ಲ. ಅದು ಯಾವಾಗಲೂ ಸಾಪೇಕ್ಷ ಶಬ್ದ. ಅದು ನೀನೆಂಬುದೇ ಇಲ್ಲ ಅಲ್ಲಿ. ಅಷ್ಟೇ ಅಲ್ಲ, ಈ ನಾನು ಅನ್ನೋದು ಕೂಡ ಒಂದು ಉಪಾಧಿಯಲ್ಲಿ ತೋರ್ಕೊಳಕ್ಕೆ ಹೊರತು ಸುಷುಪ್ತಿಯಲ್ಲಿ ನಾನು ತೋರ್ಕೊಳ್ತಾ ಇರಲ್ಲ. ನಿದ್ದೆಯಲ್ಲಿದ್ದಾಗ ನಾನ್ ತಾವಿರ್ತೀವಿ, ತಾನಾದ ರೂಪ ಇರುತ್ತೆ, ಆದ್ರೆ ನಾನು ಅನ್ನೋ ರೂಪದಿಂದ ಇರಲ್ಲ. ಅದನ್ನ ನಾನು ಅನ್ನೋದು ಕಾಲ್ಪನಿಕ ರೂಪ, ಅದು ತೋರಿಕೆ ರೂಪ. ಅದನ್ನ ಈ ಮುಂದೆ ಹೇಳುವ ರಕ್ಕಿನಿಂದ ಹೇಳಲ್ಪಟ್ಟಿದೆ. ಯಾವುದೋ ಬ್ರಹ್ಮನ್ ಕಂಡ್ಕೊಂಡವನು ಹೆಚ್ಚಿನ ಪಡ್ಕೊಳ್ತಾನೆ ಅನ್ನೋದನ್ನ ಮುಂದಿನಕ್ಕೆ ಹೇಳುತ್ತೆ. ಮುಂದಿನಕ್ಕೆ ಏನುತ್ತೆ? ಅದು ಬ್ರಹ್ಮವನ್ನೂ ಹೇಳುತ್ತೆ, ಲಕ್ಷಣವನ್ನೂ ಹೇಳುತ್ತೆ, ಪ್ರಯೋಜನವನ್ನು ಹೇಳುತ್ತೆ. ಏನು ಬ್ರಹ್ಮ ಇಂಥದ್ದು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇದೇ ಬ್ರಹ್ಮ ತಿಳ್ಕೊಳ್ಳೋಕೆ ಉಪಾಯ. ಹೇಗೆ ಹಸು ಅಂದ್ರೆ ಶಾಸ್ತಾದಿಮತಿ ಗೌಹು ಅಂತ, ಗಂಗೆ ತಗೊಳ್ಳೋದು ಹಸು ಅಂತ ಅದು ಲಕ್ಷಣ ಹೇಳಿದ್ರೆ ಅದನ್ನು ಹಸುವಿನ ಹೇಗೆ ಗುರುತಿಸ್ತೀವೋ. ಬೆಂಕಿ ಅಂದ್ರೆ ಉಷ್ಣವಾಗಿರುವ ಪ್ರಕಾಶವಾಗಿರೋದು ಬೆಂಕಿ ಅಂತಂದ್ರೆ ಆ ಲಕ್ಷಣ, ಆ ಲಕ್ಷ್ಯತೆ ಅನೇನಾಯ್ತು ಲಕ್ಷಣ. ಯಾವುದನ್ನ ಅದು ಗುರುತಿಸಲ್ಪಡುತ್ತದೋ ಅದು ಲಕ್ಷಣ. ಆ ಲಕ್ಷಣದಲ್ಲೂ ವಿಶೇಷಣ ವ್ಯತ್ಯಾಸ. ವಿಶೇಷಣ ಸಜಾತಿಯಿಂದ ಮಾತ್ರ ಬೇರ್ಪಡಿಸುತ್ತೆ, ಲಕ್ಷಣ ಎಲ್ಲದ್ರಿಂದಲೂ ಬೇರ್ಪಡಿಸುತ್ತೆ. ಇನ್ನೊಂದಕ್ಕೆ ಇರಬಾರ್ದು ಆ ಲಕ್ಷಣ. ಅವಕಾಶವನ್ನು ಕೊಡೋದು ಆಕಾಶ, ಅದು ಇನ್ನೊಂದಕ್ಕಿಲ್ಲ, ಆಕಾಶಕ್ಕೆ ಒಂದಕ್ಕೆ. ಅದು ಲಕ್ಷಣ ಬರುತ್ತೆ. ಎಲ್ಲ ಸರ್ವತೋ ವ್ಯಾವರ್ತಕಂ ಲಕ್ಷಣಂ ಸಜಾತೀಯ ಭೇದಕಂ ವಿಶೇಷಣಂ ಅಂತ. ಆ ಕೆಂಪಾದ ಗುಲಾಬಿಯಿಂದ ಹಳದಿ ಗುಲಾಬಿ ಇರುತ್ತೆ, ಬೇರೆ ಇನ್ನೊಂದು ಗುಲಾಬಿಯೂ ಇರುತ್ತೆ, ಬಿಳಿ ಗುಲಾಬಿಯೂ ಇರುತ್ತೆ. ಅದನ್ನ ಮಾತ್ರ ಬೇರ್ಪಡಿಸುತ್ತೆ. ಆದ್ರೆ ಲಕ್ಷಣ ಹಾಗೆ ಮಾಡಲ್ಲ. ಲಕ್ಷಣ ಎಲ್ಲದ್ರಲ್ಲೂ ಬೇರ್ಪಡಿಸುತ್ತೆ.
ಇದು ಲಕ್ಷಣ ವಾಕ್ಯ ಹೊರತು ಬರೀ ವಿಶೇಷಣ ವಾಕ್ಯ ಅಲ್ಲ. ಅಷ್ಟೇ ಇಲ್ಲಿ ಮೂರಲ್ಲಿ ಸತ್ಯ ಜ್ಞಾನ ಅನಂತ ಅನ್ನೋದ್ರಲ್ಲಿ ಮೂರು ವಿಶೇಷ್ಯ ಮೂರು ವಿಶೇಷಣ. ಸದ್ಯಕ್ಕೆ ಬ್ರಹ್ಮ ವಿಶೇಷ್ಯ ಮೂರು ವಿಶೇಷಣ ಅಂತೀವಲ್ಲ, ಆದರೆ ಈ ಮೂರಕ್ಕಿಂತ ಬೇರೆ ಅಲ್ಲ ಬ್ರಹ್ಮ. ಸತ್ಯವೇ ಬ್ರಹ್ಮ. ಸತ್ಯ ಗುಣದಿಂದ ಕೂಡಿದ್ದು, ಸತ್ಯ ವಿಶೇಷದಿಂದ ಉಳ್ಳದ್ದು ಅಂತಲ್ಲ. ಸತ್ಯವು ಅಂತಂದಾಗ ಸತ್ಯ ಶಬ್ದಕ್ಕೆ ಸತ್ಯ ಅಂತ ಒಂದು ಗುಣ ಅಂತ ಅರ್ಥ ಅಲ್ಲ. ಸತ್ಯ ಅಂದ್ರೆ ಏನು? ಏಕರೂಪವಾಗಿರೋದು ಅಂತ ಅರ್ಥ. ಅಂದ್ರೆ ವಿಕಾರವಲ್ಲ ಅಂತ ಅಷ್ಟೇ ಅರ್ಥ. ಸತ್ಯ ಅನ್ನೋದಕ್ಕೆ ಪಾಸಿಟಿವ್ ಅರ್ಥ ಇಲ್ಲ. ಮತ್ತೇನರ್ಥ? ನೆಗೆಟಿವ್ ಅರ್ಥವೇ. ಏನ್ ನೆಗೆಟಿವ್ ಅರ್ಥ? ವಿಕಾರವಲ್ಲ. ವಿಕಾರವಲ್ಲ ಅನ್ನೋದನ್ನ ಸತ್ಯಂ ಬ್ರಹ್ಮ ಅಂತ ಹೇಳುತ್ತೆ. ವಿಕಾರವಲ್ಲ ಅಂತಂದ್ರೆ ಉಪಾದಾನ ಕಾರಣ ಅಂತ ಆಯ್ತು. ವಿಕಾರವಲ್ಲ ಕಾರ್ಯ. ಏನೇನು ವಿಕಾರವೋ ಅದೆಲ್ಲ ಕಾರ್ಯ. ಕಾರ್ಯವಲ್ಲ ಅಂದ್ರೆ ಏನಾಯ್ತು? ಕಾರಣ ಆಯ್ತದು. ಕಾರಣ ಅಂದ್ರೆ ಏನ್ ಕಾರಣ? ಅದು ಉಪಾದಾನ ಕಾರಣ. ಉಪಾದಾನ ಕಾರಣ ಹೇಗಿರುತ್ತೆ? ಅಚೇತನ ಆಗಿರುತ್ತೆ. ಅಯ್ಯೋ ಅಚೇತನ ಅಂತ ನೋಡಿ ಜ್ಞಾನಂ ಬ್ರಹ್ಮ ಅಂದ್ರು. ಅಯ್ಯೋ ಅಚೇತನವಲ್ಲ, ಅದು ಜಪ್ತಿ ಸ್ವರೂಪವಾದ ಜ್ಞಾನ ಸ್ವರೂಪ ಅಂತ. ಇನ್ನೊಂದಿಲ್ಲ, ಉಪಾದಾನವೂ ಆಗಿ ಜ್ಞಾನ ಅರಿವಿನ ಸ್ವರೂಪವಾಗಿರೋದು. ಜ್ಞಾನವು ಅಂತ ಹೇಳಿದ್ರೆ ಏನಾಯ್ತು? ನಿಮಿತ್ತ ಕಾರಣವು ಅದೇ ಅಂತ ಆಯ್ತು. ನಿಮಿತ್ತ ಕಾರಣಕ್ಕೆ ಕುಂಬಾರ ಒಬ್ಬ ಅರಿವಿನಿಂದ ಕುಡಿದವನು ಬೇರೆ ಬೇಕು ಅನ್ನೋ ಹಾಗೆ ಮಣ್ಣು ಅಚೇತನ, ಕುಂಬಾರ ಅಚೇತನ, ಬಂಗಾರ ಅಚೇತನ, ಚಿನಿವಾರ ಚೇತನ ಅನ್ನೋ ಹಾಗೆ ಇಲ್ಲಿ ಯಾವುದೋ ಒಂದು ಕಾರಣ, ಅದಕ್ಕೆ ಬ್ರಹ್ಮ ನಿಮಿತ್ತ ಕಾರಣ ಆಗಿಲ್ಲ. ಬ್ರಹ್ಮವೇ ಉಪಾದಾನ ಕಾರಣ, ಮತ್ತೆ ಚೇತನವಾದ್ರಿಂದ ನಿಮಿತ್ತ ಕಾರಣವೂ ಅದೇ. ಹಾಗಾದ್ರೆ ಚೇತನವು ಅಚೇತನವು ಎರಡಾಗಿ ಇದೇ ತೋರ್ಕೊಂಡದ್ದು ಅಂತ ಆದಾಗ ಇದರಲ್ಲೂ ವಿಭಾಗ ಇದೆ ಅಂತ ಬರುತ್ತಲ್ಲ ಅಂದ್ರೆ ಅನಂತಂ ಬ್ರಹ್ಮ. ಉಂಟಾಗಿ ಹೋಗುವಂತ ಜ್ಞಾನ ಅಂತ ಆದ್ರೆ, ಜ್ಞಾನದಲ್ಲಿ ನಮ್ಮ ಇವಾಗ ಒಂದು ಅರಿವಾಯ್ತು, ಅರಿವು ಹೋಯ್ತು, ಅರಿವಾಯ್ತು. ಬುದ್ಧಿ ಜ್ಞಾನದಲ್ಲಿ ಉಂಟಾಗೋದು ಹೋಗೋದು ಅಂತಿದೆ. ಈ ಪರಿಚ್ಛಿನ್ನ ಜ್ಞಾನವಲ್ಲ, ಉಂಟಾಯ್ದು ಹೋಯ್ದು ಎರಡನ್ನೂ ಬೆಳಗುವಂತಹ ಜ್ಞಾನ ಇದೆಯಲ್ಲ, ಅದು ಅಪರಿಚ್ಛಿನ್ನವಾದ ಜ್ಞಾನ, ಅನಂತವಾದ ಜ್ಞಾನ ಅಂತ ಹೇಳೋದ್ರಿಂದ ಅವಾಗ ಯಾವ ವಿಕಾರವೂ ಅಲ್ಲದ, ಮತ್ತೆ ಹೊರಗಡೆ ಇಲ್ಲದ, ಮತ್ತೆ ವಿಕಾರವಿಲ್ಲದೆ ಇರತಕ್ಕಂಥ ಆತ್ಮಸ್ವರೂಪವನ್ನೇ ಈ ಮೂರು ವಿಶೇಷವನ್ನು ತಿಳಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ಉತ್ಪತ್ತಿ ವಿನಾಶವಾಗುವ ಜ್ಞಾನ, ಇಂದ್ರಿಯ ಜ್ಞಾನ, ಮನಸ್ಸಿನ ಜ್ಞಾನ, ಬುದ್ಧಿ ಜ್ಞಾನ ಉತ್ಪತ್ತಿ ವಿನಾಶ ಆಗ್ತಾ ಇದೆ. ಅದಲ್ಲ ಅಂತ ಅನಂತವಾದ ಜ್ಞಾನ. ಇದು ವಿಕಾರ ಅಲ್ಲ ಅಂದ್ರೆ ಕಾರಣ ಅಂದ್ಮೇಲೆ ಅಚೇತ ಆಮೇಲೆ ಕಾರಣವಾದದ್ದು ಅಂತ, ಜ್ಞಾನ ಅಂದ್ರೆ ಚೇತನವಾದದ್ದು ಅಂತ. ಆದ್ರೂ ಕೂಡ ಅದು ವಿಕಾರವಿಲ್ಲದ್ದು ಸತ್ಯ ಅಂತ ಹೇಳುತ್ತೆ. ಇದು ಈ ಮೂರು ಪೂರ್ಣ ಹೊಂದೋದು ಆತ್ಮಸ್ವರೂಪಕ್ಕೆ. ಇನ್ಯಾವುದಕ್ಕೂ ಈ ಮೂರು ಗುಣವೂ ಪೂರ್ತಿ ಹೊಂದಲ್ಲ. ಅಂದ್ರೆ ಮೂರು ವಿಶೇಷಣದಿಂದ ಆತ್ಮಸ್ವರೂಪವನ್ನೇ ತಿಳಿಸ್ಕೊಡ್ತಾ ಇದೆ. ಇದು ಎಲ್ಲಿದೆ? ಗುಹಾಯಾಂ ನಿಹಿತಂ. ನಿಮ್ಮ ಹೃದಯ ಗುಹೆಯಲ್ಲಿ ಇಡಲ್ಪಟ್ಟಿದೆ. ಅದು ಗೊತ್ತಾಗತ್ತೆ ಸಹ. ಅಲ್ಲೇ ಅಲ್ಲ, ಅಷ್ಟು ಮಾತ್ರ ಅಲ್ಲ, ಅದೇ ತನ್ನ ಒರಿಜಿನಲ್ ರೂಪದಿಂದ ಗೊತ್ತಾಗೋದು ಅಲ್ಲೇ. ಇನ್ನು ಎಲ್ಲಾ ಜಾಗದಲ್ಲೂ ಬುರಿಕೆ, ನಾಮರೂಪವನ್ನು ಬುರಿಕೆ ಹಾಕೊಂಡಿದೆ. ಎಲ್ಲಾ ಕಡೆದೂ ಇದೆ. ಬ್ರಹ್ಮವೇ ಎಲ್ಲವೂ. ಬ್ರಹ್ಮಕ್ಕಿಂತ ಬೇರೆ ಏನೂ ಇಲ್ಲ. ಅದೇ ಕುರ್ಚಿ ಒಂದು ಹೆಸರು, ಮತ್ತೆ ಅದರ ಆಕಾರ, ಅದನ್ನ ಅಲ್ಲೇ ಇರುವ ಅರಿವು ಇರುವು ತೋರಲ್ಲ. ಆದ್ರೆ ಬುದ್ಧಿಗೆ ಸಾಕ್ಷಿಯಾಗಿರೋ ಜಾಗದಲ್ಲಿ ತನ್ನ ನಿಜವಾದ ರೂಪನ ಗೊತ್ತಾಗ್ತಾರೆ, ತಾನಾದ ರೂಪದಿಂದ. ಅಲ್ಲೇ ಗುರುತಿಸ್ಕೋಬೇಕು. ಅಲ್ಲಿ ಗುರುತಿಸ್ಕೊಂಡ್ಬಿಟ್ಟು ಎಲ್ಲ ಕಡೆ ಅವನೇ ಗುರ್ತಾಗ್ತಾನೆ. ಎಲ್ಲಿ ನಾವು ತಪ್ಕೊಂಡಿದೀವೋ ಅಲ್ಲೇ ಸರಿ ಮಾಡ್ಕೋಬೇಕು. ತಪ್ಕೊಂಡಿರೋದು ಎಲ್ಲಿ? ಹೃದಯದಲ್ಲಿ. ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದೀವಿ. ನನ್ನ ಬಗ್ಗೆ ನಾನು ತಪ್ಪು ತಿಳ್ಕೊಂಡೋದ್ರಿಂದ ಪ್ರಪಂಚವನ್ನು ತಪ್ಪು ತಿಳ್ಕೊಂಡೆ, ನನ್ನನ್ನು ತಪ್ಪು ತಿಳ್ಕೊಂಡೆ, ಎಲ್ಲವನ್ನೂ ತಪ್ಪು ತಿಳ್ಕೊಂಡೆ. ಒಂದ್ ತಪ್ಪಿಗೆ ಎಲ್ಲೂ ತಪ್ಪಿಗೆ ಆಯ್ತು. ಹಾಗಾಗಿ ಗುರುತಿಸ್ಬೇಕಾಗಿರೋದು ಎಲ್ಲಿ ತಪ್ಪು ತಿಳ್ಕೊಂಡಿದೀವೋ ಅಲ್ಲೇ ಗುರುತಿಸ್ಕೋಬೇಕು. ಅಂದ್ರೆ ಯೋ ವೇದ ಗುಹಾಯಾನ್ ನಿಹಿತಂ. ಗುಹೆಯಲ್ಲಿ ಇಡಲ್ಪಟ್ಟಾಗ ಅಲ್ಲಿ ತೋರಿ ಬರುವ, ಗೊತ್ತಾಗುವ, ತಿಳಿದು ಬರುವ, ನಾನು ಬಂದು ಗೊತ್ತಾಗುತ್ತಿರುವಂತಹ ಆತ್ಮನ್ನ ಯಾರು ತಿಳಿಯುತ್ತಾನೋ, ಗೊತ್ತಾಗುತ್ತಾನೋ ಸಹ ಸರ್ವಾನ್ ಕಾಮಾನ್ ಸಹೈವ ಅಷ್ಟಿದೆ. ಯುಗಪತ್ ಅಷ್ಟಿದೆ. ಸಹನೇನು ಅಟ್ಟೆ ಒಮ್ಮೆಗೆ. ಇವಾಗ ಒಂದ್ಸಲ ನೇರಳೆ ಹಣ್ಣು, ಒಂದ್ಸಲ ಮಾವಿನ ಹಣ್ಣು, ಒಂದ್ಸಲ ಹಲಸಿನ ಹಣ್ಣು, ಹಾಗೆ ಪರ್ಯಾಯವಾಗಿ ಹಾಗೆ ಅನುಭವಿಸಲ್ಲ. ಅಷ್ಟು ತಾನೇ ಆಗ್ಬಿಟ್ಟು ಅಷ್ಟನ್ನು ಅನುಭವಿಸ್ಬೇಕು. ಅಷ್ಟು ತೇನೆ ವ್ಯಾಪ್ನೋತಿಂದ ಸಹ ಎಲ್ಲಾ ಕಾಮಗಳನ್ನು ವ್ಯಾಪಿಸ್ಕೊಳ್ತಾನೆ. ಎಲ್ಲಾ ಕಾಮಕ್ಕೂ ಇವನೇ ಆತ್ಮ ಆಗ್ಬಿಡ್ತಾನೆ, ಸ್ವರೂಪ ಆಗ್ಬಿಡ್ತಾನೆ. ಯಾವುದರೊಡನೆ? ಸರ್ವಜ್ಞನಾದ ಬ್ರಹ್ಮದೊಡನೆ. ವಿಪಶ್ಚಿತಾದ ಸರ್ವಜ್ಞೇನ ಬ್ರಹ್ಮಣ ಸಹ. ಬ್ರಹ್ಮಣ ವಿಪಶ್ಚಿತ. ವಿಪಶ್ಚಿತದ ಜ್ಞಾನಿಯಿಂದ ಸಹ, ಇದು ಸರ್ವಜ್ಞ ಅಂತ ಸಹ. ಸರ್ವಜ್ಞವಾದ ಬ್ರಹ್ಮದೊಡನೆ ಇವನು ಒಂದಾದವನಾಗಿ ಎಲ್ಲಾ ಕಾಮವನ್ನು ಒಮ್ಮೆಗೆ ಅನುಭವಿಸಿದವನಾಗುತ್ತಾನೆ ಅಂತ ಮನಸ್ಸಿಗೆ ಶಬ್ದ ಆಗ್ತಾ ಇದೆ. ಈಗ ಭಾಷ್ಯ ಬ್ರಹ್ಮವಿದು. ಗುರುಗಳ ಹೇಳಿಪ್ಪ.
ಈ ತದೇಶಾಭ್ಯುಕ್ತ ಇಂದ ವಿಪಶ್ಚಿತೇತಿವರೆಗೂ ಋಗ್ವೇದದ ಮಂತ್ರ ಗುರುಗಳೇ ಇದು. ಋಗ್ವೇದವ ಹಾ, ಇದನ್ನ ಋಗ್ವೇದ ತಗೊಂಡಿದಾರಂತ. ಇಲ್ಲಪ್ಪ, ಯಜುರ್ವೇದಲ್ಲೇ ಇದೆಯಲ್ಲ, ಬ್ರಹ್ಮದಲ್ಲಿ ಆರಂಭ ಹೀಗೆ ಆಗುತ್ತಲ್ಲ, ಯಾಕೆ ಋಗ್ವೇದಕ್ಕೆ ಯಾಕೆ ಹೋಗ್ಬೇಕು? ಅಲ್ಲ, ಇಲ್ಲೊಬ್ರು ಪ್ರವಚನ ಮಾಡಿದ್ರು ಮೈಸೂರಲ್ಲಿ. ಹಾ. ಅವ್ರು ಏನಂದ್ರು, ಅವ್ರು ಮಾಡಿದ ಪ್ರಕಾರ ಅವ್ರು ಹೇಗ್ ಮಾಡಿದ್ರು ಅಂದ್ರೆ, ಹಾ. ಬ್ರಹ್ಮವಿದಾಪ್ನೋತಿ ಪರಮನ ಸೂತ್ರವಾಕ್ಯಂತರ ಮಾಡ್ಕೊಂಡ್ರು. ಹಾ. ಆಮೇಲೆ ತದೇಶಾಭ್ಯುಕ್ತ ಅಪ್ ಟು ವಿಪಶ್ಚಿತೈತಿ ಅದನ್ನ ವೃತ್ತಿ ಭಾಗ ಮಾಡ್ಕೊಂಡ್ರು. ಹೌದು. ಮಿಕ್ಕದ್ದನ್ನೆಲ್ಲ ವ್ಯಾಖ್ಯಾನ ಮಾಡ್ಕೊಂಡ್ರು. ಆ ತರ ಮಾಡ್ಬೋದು ಅಂತ ತುಂಬಾ 1 ಗಂಟೆ ಪ್ರವಚನ ಕೊಟ್ರು. ಇಲ್ಲ, ಹಾಗೆ ಮಾಡಿದ್ರೆ ಅಂದ್ರೆ ಬ್ರಹ್ಮವಿದಾಪ ಸೂತ್ರವಾಕ್ಯ ಅಂತೂ ಅದನ್ನ ತದೇಶಾಭ್ಯುಕ್ತ ಬ್ರಾಹ್ಮಣ ಅದನ್ನ ಅನುವಾದ ಮಾಡಿಕೊಂಡು ಸತ್ಯಂ ಜಾಮಂದು ವಿವರಣ ವಾಕ್ಯ ಅಂತ ಹೇಳಿದ್ದಾರೆ. ಅವ್ರೇನಂದ್ರೆ ಅಂದ್ಬಿಟ್ರೆ ಇದು ಋಗ್ವೇದ ತಗೊಂಡ್ರ ಮಂತ್ರ ಅಂತ ಹೇಳಿದ್ರು. ಅದಂಗ ಗೊತ್ತಾಗಲ್ಲ, ಅನುಮಾನ ಆಯ್ತು. ಇಲ್ಲ, ಋಗ್ವೇದದಲ್ಲಿ ಬರೋದಿಲ್ಲ ಇದು, ಈ ಮಂತ್ರ ಬರೋದಿಲ್ಲ. ಇದು ಋಂಗ್ ಮಂತ್ರ. ಇದು ಸತ್ಯಂ ಜ್ಞಾನಮಂತಮ್ಮ ಋಂಗ್ ಮಂತ್ರ. ಇದು ಅದು ಬ್ರಾಹ್ಮಣ ವಾಕ್ಯ. ಯಾವುದು? ತದೇಶಾಭ್ಯುಕ್ತ. ಯಾವುದು? ಅದಕ್ಕೆ ಋಂಗ್ ಮಂತ್ರ. ಇದು ಋಗ್ವೇದ ಅಲ್ಲ. ಇದು ಮಂತ್ರದಲ್ಲಿ ಯಜುರ್ಮಂತ್ರ ಋಂಗ್ ಮಂತ್ರ ಅಂತ 2 ತರಹ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದಿಗುಹಾಯಾಂ ಪರಮೇವ್ಯಂ ಸೋಷ್ಠೇಹಪಾನಕಾಮಾನ್ ಸಹ ಬ್ರಹ್ಮಣಾಯ ಪಶ್ಚಿತ ಅಂತ ಹೇಳಿ 4 ಪಾದದ ಋಂಗ್ ಮಂತ್ರ. ಇದು ಋಂಗ್ ಮಂತ್ರ. ಮಂತ್ರಕ್ಕೆ ಋಂಗ್ ಮಂತ್ರ ಅಂತಾರೆ. ಯಾವ ಮಂತ್ರಕ್ಕೆ? ಛಂದೋಬದ್ಧವಾದ. ಇವಾಗ ನಮಸ್ತೆ ರುದ್ರ ಮನ್ಯವ ಉತೋ ತೈಷವೇ ನಮಃ ನಮಸ್ತೆ, ಅದು ಋಂಗ್ ಮಂತ್ರವೇ. ಅದು ಋಗ್ವೇದ ಅಲ್ಲ. ನಾನು ತಪ್ಪು ತಿಳ್ಕೊಂಡು ನಮಃ ಸಹಮಾನಾಯ ನಿವ್ಯಾಜನ ಅದು ಯಜುರ್ ಮಂತ್ರ. ಅದು ಮಾನವಾಗಿರೋ ಮಂತ್ರವಲ್ಲ, ಯಜುರ್ ಮಂತ್ರ. ಛಂದೋಬದ್ಧವಾದ ವಾಕ್ಯ ಋಂಗ್ ಮಂತ್ರ ಅಂತ ಆಗಿದೆ ವಿಭಾಗ. ಸರಿ, ಕರೆಕ್ಟ್. ಅವರಲ್ಲಿ ಬ್ರಹ್ಮಣ ಪಶ್ಚಿತ ಯಾರು ಹೇಳಿದ್ರು ಮೈಸೂರಲ್ಲಿ? ಯಾರೋ ಮಡ್ರಾಸಿಂದ ಬಂದಿದ್ರು. ಹೌದಾ? ಅವ್ರು ಇಂಗ್ಲಿಷ್ ಅಲ್ಲಿ ಮಾಡಿದ್ರು, ಚೆನ್ನಾಗ್ ಮಾಡಿದ್ರು. ಸೂತ್ರವಾಕ್ಯ ಹತ್ರ ಮಾಡ್ಕೊಂಡು ಮಾಡ್ತೀನಿ ಇದನ್ನ ಅಂತ ಹೇಳಿದ್ರು. ಹಾಗೆ ಶಂಕರಾಚಾರ್ಯ ಹಾಗೆ ಮಾಡಿರೋದು. ಅವ್ರೇನ್ ಮಾಡೋದು? ಹಂಗ ಹೇಳಿದ್ರು. ಅದಕ್ಕೆ ನೋಡಿ, ಬ್ರಹ್ಮ ಇತಿ ಭಕ್ಷ್ಯಮಾನ ಲಕ್ಷಣಂ ಬೃಹತ್ತಮತ್ವಾದ್ ಬ್ರಹ್ಮ. ಬ್ರಹ್ಮ ಅಂದ್ರೆ ಮುಂದೆ ಹೇಳುವ ಲಕ್ಷಣ. ಮುಂದೇನೆ ಸತ್ಯಂ ಜ್ಞಾನಮನಂತಮದಲ್ಲಿ ಲಕ್ಷಣವನ್ನು ಹೇಳ್ತಾ ಇದೆ. ಪಕ್ಷಮಾನಂ ಲಕ್ಷಣಂ ಯಸತತ್ ಪಕ್ಷಮಾನ ಲಕ್ಷಣಂ. ಮುಂದೆ ಹೇಳುವಂತಹ ಲಕ್ಷಣವನ್ನು ಉಳ್ಳದ್ದು. ಅದು ಬೃಹತ್ತಮ. ಬೃಹತ್ತರ ಬೃಹತ್ತಮ, ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದಾದ್ರೆ ಅದು ಬ್ರಹ್ಮ ಅಂದ್ರು. ತದ್ವೇತ್ತಿ ವಿಜಾನಾತಿ ಇತಿ ಬ್ರಹ್ಮವಿತ್. ಅದನ್ನ ಅರ್ಥವನಾಗಿರುತ್ತಾನೆ, ತಿಳಿದವನಾಗಿರ್ತಾನೆ. ವಿ ಅನ್ನೋದು ವಿಶೇಷವಾಗಿ ಅನುಭವ ಪರ್ಯಂತವಾಗಿ ಕಂಡ್ಕೊಳ್ತಾನೆ, ಗೊತ್ತಾಕೊಳ್ತಾನೆ. ಆದ್ರಿಂದ ಅವನಿಗೆ ಬ್ರಹ್ಮವಿತ್ ಅಂತ ಒಂದು ವಿಶೇಷ. ಬ್ರಹ್ಮನ ಅರ್ಥವನಿಗೆ ಅನುಭವ ಪರ್ಯಂತ ಬ್ರಹ್ಮನ್ ಕಂಡ್ಕೊಂಡು ಅವನು ಬ್ರಹ್ಮವಿತ್, ಬ್ರಹ್ಮಜ್ಞಾನಿ ಅಂತ. ಆಪ್ನೋತಿ ಪ್ರಾಪ್ನೋತಿ ಪರಂ ನಿರತಿಶಯಂ ತದೇವ ಬ್ರಹ್ಮ ಪರಂ. ಬ್ರಹ್ಮನ ನಿರತವನು ಪಡೆಯುತ್ತಾನೆ, ಹೊಂದುತ್ತಾನೆ. ಯಾವುದನ್ನ? ಮಿಗಿಲಾದದ್ದನ್ನ, ಹೆಚ್ಚಿನದಾದದ್ದನ್ನ. ಅದ್ಯಾವುದು? ತದೇವ ಬ್ರಹ್ಮ. ಯಾವ ಬ್ರಹ್ಮನ್ ಕಂಡ್ಕೊಂಡು ಆ ಬ್ರಹ್ಮವನ್ನೇ ಕಂಡ್ಕೊಳ್ಳೋದ್ರಿಂದ ಪಡ್ಕೊಳ್ತಾನೆ. ಅಂದ್ರೆ ಕಂಡ್ಕೊಳ್ಳೋಕ್ ಮುಂಚೆನೂ ಪಡ್ಕೊಂಡವನೇ ಆಗಿರ್ಬೇಕು. ಅವಾಗಲೇ ಕಂಡ್ಕೊಳ್ಳೋದ್ರಿಂದ ಪಡ್ಕೊಳಕ್ಕಾಗೋದು. ನೀವು ಸರ ನೀನು ಕುತ್ತಿಗೆಲೇ ಇದೀನಿ ಕಂಡ್ಕೊಳ್ಳೋದ್ರಿಂದ ನೀನು ಪಡ್ಕೊಳ್ತೀಯ ಅಂತಂದ್ರೆ ನೀನು ಕಂಡ್ಕೊಳ್ಳೋಕ್ ಮುಂಚೆ ಒಂದು ಕುತ್ತಿಗೆಲೇ ಇರ್ಬೇಕದು. ಅವಾಗ ಕಂಡ್ಕೊಳ್ಳೋದ್ರಿಂದ ಪಡ್ಕೊಳಕ್ಕಾಗೋದು. ಯಾಕಂದ್ರೆ ಜ್ಞಾನ ಎಲ್ಲೂ ಕಾರಕ ಅಲ್ಲ, ಜ್ಞಾನ ಜ್ಞಾಪಕ. ಅದನ್ನ ಜ್ಞಾನದಿಂದ ಪಡೆಯೋದೆಲ್ಲ ಜ್ಞಾಪಕತ್ವವೇ. ಅದು ಅಂತ ನಿರ್ತಿವಾದ ಬ್ರಹ್ಮವೇ ಆಗ್ಬಿಡ್ತಾನೆ. ಅದನ್ನೇ ಹೊಂದಬಿಡ್ತಾನೆ. ನಹಿ ಅನ್ಯಸ್ಯ ವಿಜ್ಞಾನಾತ್ ಅನ್ಯಸ್ಯ ಪ್ರಾಪ್ತಿ. ಒಂದೇ ತಿಳ್ಬೇಕಿದ್ರೆ ಇನ್ನೊಂದನ್ನು ಪಡ್ಕೊಳ್ಳೋದು ಅಂತ ಆಗೋಲ್ಲ. ಅನ್ಯಸ್ಯ ಮತ್ತೊಂದನ್ನು ತಿಳ್ಕೊಳ್ಳೋದ್ರೆ ಮತ್ತೊಂದನ್ನು ಪಡ್ಕೊಳ್ಳೋದ ಅಂತ ಆಗೋಲ್ಲ. ಅರ್ಥ ಮಾಡಬಾರ್ದು. ಅನ್ಯಸ್ಯ ವಿಜ್ಞಾನ ಅಂದ್ರೆ ಇನ್ನೊಂದನ್ನು ತಿಳ್ಕೊಳ್ಳೋದ್ರಿಂದ ಅನ್ಯಸ್ಯ ಪ್ರಾಪ್ತಿ, ಮತ್ತೊಂದು ಪಡ್ಕೊಳ್ಳೋದ್ರಿಂದ ಆಗೋಲ್ಲ ಅಂತ ಹಾಗಾಡ್ಬಾರ್ದು. ತಪ್ಪದು, ಹಾಗೆ ತಪ್ಪಬಹುದು. ಒಂದನ್ನು ತಿಳ್ಕೊಳ್ಳೋದ್ರಿಂದ ಇನ್ನೊಂದನ್ನು ಪಡ್ಕೊಳ್ಳೋದು ಅಂತ ಆಗೋದಿಲ್ಲ ಅಂತ ಅರ್ಥ ಮಾಡ್ಬೇಕು. ಏಕಸ್ಯ ವಿಜ್ಞಾನ ಅನ್ಯಸ್ಯ ಪ್ರಾಪ್ತಿ ಅಂತ ಅರ್ಥ. ಅದಕ್ಕೆ ಯಾವುದೋ ಒಂದನ್ನು ತಿಳ್ಕೊಬಿಟ್ಟು ಇನ್ನೊಂದನ್ನು ಪಡ್ಕೊಳ್ತೀನಿ ಅಂತಂದ್ರೆ ಅದು ಆಗೋಲ್ಲ. ಯಾವ್ದನ್ನು ತಿಳ್ಕೊಂಡು ನೀನು ಆಗ್ಬಿಡ್ತೀಯೋ ಅವಾಗ ಅದನ್ನ ತಿಳ್ಕೊಳ್ಳೋ ಮುಂಚೆ ನೀನು ಅದು ಆಗಿದ್ರೆ ತಿಳ್ಕೊಂಡು ನೀನು ಆಗಕ್ಕಾಗೋದು. ಯಾವ್ದನ್ನು ತಿಳ್ಕೊಂಡು ನೀನು ಆಗಕ್ ಸಾಧ್ಯ ಇಲ್ಲ. ಬ್ರಹ್ಮನ್ ತಿಳ್ಕೊಂಡ್ರೆ ಬ್ರಹ್ಮಾಪ್ತಿ ಅಂದ್ರೆ ಏನಾಯ್ತು? ಬ್ರಹ್ಮನಾದವನೇ ಆಗಿರ್ಬೇಕು ಮುಂಚೆನೋ. ಅವಾಗ ಬ್ರಹ್ಮ ತಿಳ್ಕೊಂಡು ಬ್ರಹ್ಮ. ಹಾಗೆ ಮತ್ತೊಂದನ್ನು ತಿಳ್ಕೊಳ್ಳೋದ್ರಿಂದ ಅವನಿಗೆ ಅದ ಪ್ರಕೋದು ಆಗೋಲ್ಲ. ಸ್ಪಷ್ಟಂಚ ಶ್ರುತ್ಯಂತ ನಮ್
ಬ್ರಹ್ಮ ಪ್ರಾಪ್ತಿಮೇವ ಬ್ರಹ್ಮವಿದೋ ದರ್ಶಯತಿ ಸಯೋಹವೈತ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಇತ್ಯಾದಿ. ಇದು ಸ್ಪಷ್ಟವಾಗಿ ಮುಂಡಕ ಶ್ರುತಿಯಲ್ಲಿ ಈ ವಿಚಾರವನ್ನು ಹೇಳಿದೆ. ಯಾವನಾದ್ರೂ ಸರಿ ಸಯೋ ಹವ ಯೋ ಹ ಅದ ಯಾವನಾದ್ರೂ ಆಗ್ಬಹುದಪ್ಪ. ಆ ಪರಬ್ರಹ್ಮವನ್ನ ಅರ್ಥವನಾದರೆ ಅವನು ಬ್ರಹ್ಮವೇ ಆಗ್ಬಿಡ್ತಾನೆ ಅಂತ ಹೇಳಿ ಸ್ಪಷ್ಟವಾಗಿ ಮುಂಡಕ ಶ್ರುತಿ ಬ್ರಹ್ಮನ ಅರ್ಥವನ್ನು ಬ್ರಹ್ಮನ ಪಡ್ಕೊತಾನೆ ಅಂತ ಹೇಳ್ತಾ ಇರೋದ್ರಿಂದ ಬ್ರಹ್ಮಜ್ಞಾನಕ್ಕೆ ಇನ್ನೊಂದನ್ನು ಪಡ್ಕೊಳ್ಳೋದು ಆಗುವುದು ಫಲ ಅಲ್ಲ. ಇನ್ನೊಂದನ್ನು ಏನ್ ಪಡ್ಕೊಂಡ್ರು ಆದ್ರೂ ಅದು ಪರಿಚ್ಛಿನ್ನ ಆಗತ್ತೆ. ಇನ್ನೊಂದು ತಿದ್ದುಬಿಟ್ರೆ ಅದು ಬ್ರಹ್ಮ ಆಗೋದಿಲ್ಲ. ಬ್ರಹ್ಮ ಶಬ್ದಕ್ಕೆ ಅರ್ಥ ದೇಶ ಕಾಲ ವಸ್ತು ಅವಸ್ಥೆಯಿಂದ ತುಂಡಾಗದೇ ಇರೋದೇ ಬ್ರಹ್ಮ. ಒಂದನ್ನ ತುಂಡಾಗ್ಬಿಟ್ರು ಇವಾಗ ನೀನು ಅಲ್ಲಿಲ್ಲ ಅಂದ್ರೆ ವಸ್ತುವಿನ ತುಂಡಾದೆ, ನೀನು ಇನ್ನೊಂದು ಕಾಲದಲ್ಲಿ ಮೈಸೂರಲ್ಲಿ ಇಲ್ಲ ಅಂದ್ರೆ ದೇಹಿನ ತುಂಡಾದೆ, ಇನ್ನು 3 ವರ್ಷದ ಹಿಂದಿರ್ಲಿಲ್ಲ ಅಂದ್ರೆ ಕಾಲಿನ ತುಂಡಾದೆ, ಇನ್ನು ಕನಸಲ್ಲಿಲ್ಲ ಅಂದ್ರೆ ಅವಸ್ಥೆನ ತುಂಡಾದೆ. ಇನ್ನೊಂದಲ್ಲೂ ಇಲ್ಲ ಅಂತ ಆಗ್ಬಾರ್ದು, ಇನ್ನೊಂದು ಅಲ್ಲ ಅಂತ ಆಗ್ಬಾರ್ದು, ಎಲ್ಲೂ ಇಲ್ಲ ಅಂತ ಆಗ್ಬಾರ್ದು, ಯಾವುದನ್ನು ಬಿಟ್ಟಿರಬಾರ್ದು, ಯಾವುದಕ್ಕೂ ಸೇರ್ಕೊಂಡಿರಬಾರ್ದು. ಅವ್ಯಾವೃತ್ತಂ ಅನನುಗತಂ ನಿಸ್ಸಾಮಾನ್ಯ ವಿಶೇಷಕಂ, ಅದು ಬ್ರಹ್ಮ ಶಬ್ದಕ್ಕೆ ಅರ್ಥ. ಯಾವುದನ್ನು ಬಿಟ್ಟಿಲ್ಲ, ಯಾವುದಕ್ಕೂ ಸೇರ್ಕೊಂಡಿಲ್ಲ, ಎಲ್ಲರೂ ಕೂಡ್ಕೊಂಡು ಬರುತ್ತೆ. ಮತ್ತೆ ಅದು ಹಂಗಿಲ್ಲದೆ ಇರುತ್ತೆ. ಅದು ಸಾಮಾನ್ಯ ವಿಶೇಷ ಎರಡನ್ನು ಬಿಟ್ಕೊಂಡಿದೆ. ಅಲ್ರಿ ನಾನು ಸರ್ವಗತಂ ಸರ್ವಸ್ಯ ಆತ್ಮಭೂತಂ ಬ್ರಹ್ಮ ವಕ್ಷ್ಯತಿ. ಅಲ್ಲರಿ ಬ್ರಹ್ಮವನ್ನು ಯಾವ ರೀತಿ ಹೇಳ್ತಾ ಇದೆ? ಅದು ಸರ್ವಗತ, ಎಲ್ಲ ಕಡೆ ಇರ್ತಕ್ಕದ್ದು, ಎಲ್ಲರ ಆತ್ಮವಾಗಿರ್ತಕ್ಕದ್ದು. ಈ ರೀತಿ ಅಲ್ವೇ ಹೇಳ್ತಿರೋದು ಶ್ರುತಿಯಲ್ಲೇ. ಅತಃ ನ ಆಪ್ಯಂ, ಅದು ಪಡಿಬೇಕಾಗಿಲ್ವಲ್ಲ ಬ್ರಹ್ಮವನ್ನ. ಬ್ರಹ್ಮ ಪಡ್ಕೋತಾನೆ ಯಾಕೆ ಅನ್ಬೇಕು? ಸರ್ವಗತ ಆದ್ಮೇಲೆ ಎಲ್ಲರ ಆತ್ಮ ಆದ್ಮೇಲೆ ಪಡೆಯೋದಂತ ಬಂತು. ಅದನ್ನ ಪ್ರಾಪ್ತಿಶ್ಚ ಅನ್ಯಸ್ಯ ಅನ್ಯೇನ ಪರಿಚ್ಛಿನ್ನಶ್ಚ ಪರಿಚ್ಛಿನ್ನೇನ ದೃಷ್ಟ. ಪ್ರಾಪ್ತಿಯನ್ನು ಎಲ್ಲಿ ಕಂಡಿದೆ? ಒಂದಕ್ಕೆ ಇನ್ನೊಂದರಲ್ಲೇ ಪ್ರಾಪ್ತಿ. ಪರಿಚ್ಛಿನ್ನವಾಗಿ ನಾನು ಪರಿಚ್ಛಿನ್ನ, ನಾನು ಒಂದು ಮೊಬೈಲ್ ತಗೋತೀನಿ, ಕಾರ್ ತಗೋತೀನಿ, ಆಗತ್ತೆ. ಪರಿಚ್ಛಿನ್ನ ಒಂದಕ್ಕೆ ಇನ್ನೊಂದರೊಳಗೆ ಪ್ರಾಪ್ತಿಯನ್ನು ಕಂಡಿದೆ. ಆಶಕ್ಕೆ ಪ್ರಾಪ್ತಿಯಿಂದ ಏನು? ಆಕಾಶ ಅಮೆರಿಕ ಪಡ್ಕೊಳ್ತು, ಆಕಾಶ ಕಾಶಿ ಪಡ್ಕೊಳ್ತು, ರಾಮೇಶ್ವರ ಪಡ್ಕೊಳ್ತು, ಜಪ ಅರ್ಥ ಇಲ್ಲಪ್ಪ. ಎಲ್ಲೂ ಆಕಾಶಕ್ಕಿಂತ ಪಡ್ಕೊಳ್ಳೋದು ಗೊತ್ತಾ? ಬರೋದೇ ಇಲ್ವಲ್ಲ. ಅಪರಿಚ್ಛಿನ್ನಂ ಸರ್ವಾತ್ಮಕಂಚ ಬ್ರಹ್ಮ ಇತ್ಯತಃ ಪರಿಚ್ಛಿನ್ನವತ್ ಅನಾತ್ಮವಚ್ಚ ತಸ್ಯ ಆಪ್ತಿ ಅನುಪಪನ್ನ. ಅದರಿಂದ ಅಪರಿಚ್ಛಿನ್ನವಾಗಿ ತುಂಡಾಗದೆ ಎಲ್ಲದರ ಸ್ವರೂಪವಾಗಿ ಇರುವಂಥದ್ದು ಬ್ರಹ್ಮ ಅಂತ. ಆದ್ದರಿಂದ ಅದನ್ನ ಪರಿಚ್ಛಿನ್ನವಾದ ವಸ್ತು ಹಾಗೆ ಅನಾತ್ಮ ನಾವು ಪಡ್ಕೊಂಡಿಲ್ವನೋ, ನಮ್ಮ ಸ್ವರೂಪ ಅಲ್ಲವನೋ ಹಾಗೆ ಇಟ್ಕೊಂಡು ಅದರ ಪ್ರಾಪ್ತಿಯನ್ನು ಹೇಳೋದು ಹೊಂದಲ್ವಲ್ಲ. ಅದನ್ನೇ ಪ್ರಾಪ್ತಿ ಹೇಳ್ತೀರಾ, ಸರಿ ಆಗೋದಿಲ್ವಲ್ಲ ಅಂತ ಇಷ್ಟು ಆಕ್ಷೇಪ. ಉತ್ತರ ಇವಾಗ ನಾ ಎಂದು ಇದೇನು ತಪ್ಪಿಲ್ಲ, ಇದೇನು ವಿರೋಧ ಅಲ್ಲ. ಕಥಂ ಹೆಂಗೆ ವಿರೋಧವಲ್ಲ, ತಪ್ಪಲ್ಲ. ದರ್ಶನಾಪೇಕ್ಷತ ಬ್ರಹ್ಮಣ ಆಪ್ತರಾಪ್ತೋ. ಬ್ರಹ್ಮದ ಆಪ್ತಿ ಅನಾಪ್ತಿ ಕಂಡ್ಕೊಳ್ಳೋದೇ ಇರೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಅಷ್ಟೇ. ವಸ್ತುತಃ ಪಡ್ಕೊಳ್ಳೋದು ಇಲ್ಲವೇ ಇಲ್ಲ. ಕಂಡ್ಕೊಂಡ್ರೋ ಪಡ್ಕೊಂಡ್ರಿ, ಕಂಡ್ಕೊಳ್ಳಿಲ್ವೋ ಇದು ಪಡ್ಕೊಳ್ಳಿಲ್ಲ. ದಶಮ ದೃಷ್ಟಾಂತ ತಗೊಂಡ್ಬರ್ತಾರೆ. 10 ಜನ ನದಿ ದಾಟ್ತಾರೆ, ಆಮೇಲೆ ನೋಡ್ಕೊಳ್ತಾರೆ. ಎಲ್ಲರೂ ತಮ್ಮನ್ನು ಬಿಟ್ಟು ಎಣಿಸ್ತಾರೆ, 9 ಜನ. ಒಬ್ಬ ಮುಳುಗೋಗ್ಬಿಟ್ಟ ಅನ್ಕೊಂಡ್ಬಿಡ್ತಾರೆ. ಎಲ್ದೇನು 10ನೇವನ ಎಣಿಸುವನೇ, ಅವನೇ ಅಭಿವಹಿತನಾಗಿದ್ದಾನೆ. ಆದ್ರೂ ಕೂಡ ಎಣಿಸುವರು ತಮ್ಮನ್ನು 1 2 3 4 5 6 7 8 9. 10 ಜನ ಇದೆಯಲ್ಲ, 9 ಇದೆಯಲ್ಲ. 3 3 6 9. ಓಹ್ ನಾವು ದೃಷ್ಟಾಂತ ಇನ್ನೂ ಬಂತು. 10 ಜನ ಇದೀವಿ, ನೀವು 10 ಜನ ಇಲ್ಲ 9 ಅಂತ ನಾನು ವಾದ ಮಾಡಿದ್ರೆ ಅವಿವೇಕಾಯ್ತು. ನನ್ನನ್ನು ಬಿಡ್ಕೊಂಡು ನಾನು ಎಣಿಸಿದ್ರೆ 9 ಆಗ್ಯಾರ. ಎಣಿಸಬೇಕಾದ ಸಂಖ್ಯೆಯಲ್ಲಿ ಮುಳುಗಿದವನಿಗೆ ಎಣಿಸುವ ಆತು ಅಂತ ಸಿಗೋದಿಲ್ಲ. ಹಾಗೆ ಇಲ್ಲೂ ಕೂಡ ಆಪ್ತಿ ಅನಾಪ್ತಿ ಅನ್ನೋದು ಕಂಡ್ಕೊಳ್ಳದೇ ಇರೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ, ಅದರ ಮೇಲೆ ನಿಂತಿದೆ, ಅದಕ್ಕೆ ಅಧೀನವಾಗಿದೆ. ಆದ್ರಿಂದ ಇಲ್ಲಿ ಏನು ವಿರೋಧವಿಲ್ಲ ಅಂತ ಸಂಗ್ರಹ ವಾಕ್ಯ. ವಿವರ ವಾಕ್ಯ ಕೊಡ್ತಾರೆ. ಪರಮಾರ್ಥೋ ಬ್ರಹ್ಮಸ್ವರೂಪಸ್ಯ ವಿಸತಃ ಬ್ರಹ್ಮರೂಪಸ್ಯ ಜೀವಸ್ಯ ಭೂತಮಾತ್ರಾಕೃತ ಬಾಹ್ಯ ಪರಿಚ್ಛಿನ್ನ ಅನ್ನಮಯಾಧ್ಯಾತ್ಮದರ್ಶಿನಃ ತದಾಸಕ್ತ ಚೇತಸಃ ತ್ವರಿತ ಸಂಖ್ಯಾಪೂರ್ಣಸ್ಯ ಆತ್ಮನೋ ಅವ್ಯವಹಿತಸ್ಯಾಪಿ ಬಾಹ್ಯ ಸಂಖ್ಯೇಯ ವಿಷಯ
ಆಸಕ್ತ ಚಿತ್ತತೆಯ ಸ್ವರೂಪ ಅಭಾವ ದರ್ಶನವತ್ ಪರಮಾರ್ಥ ಬ್ರಹ್ಮಸ್ವರೂಪ ಅಭಾವ ದರ್ಶನ ಲಕ್ಷಣೆಯ ಅವಿದ್ಯೆಯ ಅನ್ವಯಾದೀನ್ ಬಾಹ್ಯಾನ್ ಅನಾತ್ಮನಃ ಆತ್ಮತ್ವೇನ ಪ್ರತಿಪನ್ನತ್ವಾತ್ ಅನ್ನಮಯ ಜನಾತ್ಮಭ್ಯಃ ನಾನ್ಯೋಹಮಸ್ಮೀತ್ಯಭಿಮನ್ಯತೆ. ನಿಜವಾಗಿ ಪರಮಾರ್ಥದ ನಿಜವಾಗಿಯೂ ಬ್ರಹ್ಮಸ್ವರೂಪದವನೇ ಆಗಿರ್ತಾನೆ. ಯಾರು ಯಾವಾಗ್ಲೂ ಬ್ರಹ್ಮರಾಗದೇ ಇರೋಕ್ಕಾಗಲ್ಲ. ನೀನ್ ತೆಪ್ಪಲಾಗ ಹೊರದು ಬ್ರಹ್ಮರಾಗದೇ ಇರೋಕ್ಕಾಗಲ್ಲ. ನಿಮಗೆ ನೀನ್ ಬ್ರಹ್ಮ ಅಲ್ಲ ನಾನು ನೀನ್ ಅನ್ಕೋಬಹುದು, ಉಕ್ಕೋಬಹುದು, ಜಗಳ ಆಡ್ಬೋದು, ಹಠ ಮಾಡಬಹುದು, ಆದ್ರೂ ಬ್ರಹ್ಮನಾಗದೇ ಇರೋಕ್ಕಾಗಲ್ಲ. ಎಲ್ಲರೂ ಯಾವಾಗಲೂ ನಿಜವಾಗಿ ಬ್ರಹ್ಮಸ್ವರೂಪದವರೇ ಆಗಿದ್ದರೂ ಈ ಜೀವನಿಗೆ ಈ ಭೂತಗಳ ಪಂಚಭೂತ ಅವುಗಳ ಮಾತ್ರ ತುಣುಕು ಯಾವುದೋ ಈ ದೇಹ ಅನ್ನೋದು. ಪಂಚಭೂತಗಳ ಅಂಶದಿಂದ ದೇಹದಲ್ಲಿ ಉಂಟಾಗಿರೋದು ನೀರು, ಅನ್ನ, ಭೂಮಿ, ತೇಜಸ್ಸು, ವಾಯು, ಆಕಾಶ, ಅದರಿಂದ ಆಹಾರದ ಪರಿಣಾಮ ದೇಹ. ಅದರಿಂದ ಆಗಿರುವ ಹೊರಗಿನದಾದ ಬಾಹ್ಯನ ಹೊರಗಿನದಾದ ಪರಿಚ್ಛಿನ್ನವಾದ ಇಷ್ಟೇ 5 ಅಡಿ ಆಗಿರುವ ಅನ್ನಮಯವೇ ಮುಂತಾದ ಅನ್ನಮಯ, ಪ್ರಾಣಮಯ, ಮುಂತಾದ ಇವುಗಳಲ್ಲಿ ಆತ್ಮದರ್ಶಿ ಇದೆ. ನಾನು ಕಾಣ್ತಾ ಇರುವಂತಹ ಆ ಜೀವ ಅಷ್ಟೇ ಅಲ್ಲ, ತದಾಸಕ್ತತೆ ಅದು ಇಟ್ಕೊಂಡ್ಬಿಟ್ಟಿದ್ದಾನೆ, ಮುಗಿಬಿಟ್ಟಿದ್ದಾನೆ, ತಾದಾತ್ಮಕ ಹೊಂದ್ಬಿಟ್ಟಿದ್ದಾನೆ, ಏಕಾತ್ಮತೆ ಪಡ್ಕೊಂಡ್ಬಿಟ್ಟಿದ್ದಾನೆ. ಆ ಕೋಶಗಳಲ್ಲಿ ಪೂರ್ತಿ ಅಭಿಮಾನ ಪಡ್ಕೊಂಡವರಾಗಿದ್ದವನಿಗೆ ಈ ದೃಷ್ಟಾಂತದಲ್ಲಿ ಆ ಕಾಂಟೆಕ್ಸ್ಟ್ ಬೇಕಾದ 10ನೇನು ಅನ್ನೋ ಸಂಖ್ಯೆ ದಶಮ ದೃಷ್ಟಾಂತದಲ್ಲಿ ಎಣಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ತಮ್ಮನ್ನು ಬಿಟ್ಟು ಎಣಿಸ್ತಾ ಇದ್ದಾರೆ. ನಾವು 9 ಇದ್ದೀವಿ ಅಂತ ಅನ್ಕೊಳ್ತಾ ಇದ್ದಾರೆ. ಅದೇ ಪ್ರಕೃತಿಗೆ ಆ ಕಾಂಟೆಕ್ಸ್ಟ್ಗೆ ಬೇಕಾದ 10ನೇನು ಎಂಬುದು ಯಾರಾಗಿದ್ದಾರೆ? ಅವರವರೇ ಆಗಿದ್ದಾರೆ. ಎಲ್ರೂ ಎಣಿಸ್ತಾ ಇದ್ದಾರೆ. ಎಲ್ರೂ ತಮ್ಮನ್ನು ಬಿಟ್ಟು ಎಣಿಸ್ತಾ ಇದ್ದಾರೆ. 9 ಜನ ಇದ್ದೀವಿ ವಾದ ಮಾಡ್ತಾ ಇದ್ದಾರೆ. ಪ್ರಕೃತವಾದ ಸಂಖ್ಯೆಯನ್ನು ತುಂಬುವಂತಹ ತಾವು ಅಲ್ಲಿ ಅವ್ಯವಹಿತರಾಯ್ತು. ಅದಕ್ಕೆ ಬೇರೆ ಎಲ್ಲವಾಗಿದ್ದರೂ ಕೂಡ ಹೊರಗಿನ ಎಣಿಸಬೇಕಾದ ಸಂಖ್ಯೆ, ಎಣಿಸಬೇಕಾದ ವಿಷಯ ಅದರಲ್ಲಿ ಆಸಕ್ತ ಚಿತ್ತನಾಗಿರುತ್ತಾನಾದ್ದರಿಂದ ತನ್ನ 10ನೇ ಎಂಬ ಸ್ವರೂಪವು ಇಲ್ಲ ಅಂತ ಕಾಣುವ ಹಾಗೆ ದೃಷ್ಟಾಂತದಲ್ಲಿ 10ನೇ ಇಲ್ಲೇ ಇಲ್ಲ, ಮುಗೋಬಿಟ್ಟ ಅಂತ ಅನ್ಕೊಂಡ ಹಾಗೇನೆಯೇ ಪರಮಾರ್ಥವಾಗಿ ಬ್ರಹ್ಮಸ್ವರೂಪವು ಇಲ್ಲ ಅನ್ನೋ ಆ ಪ್ರಕಾರ ಇರೋ ಅವಿದ್ಯೆ. ಅದೇ ಅವಿದ್ಯೆ ಲಕ್ಷಣ. ಅವಿದ್ಯೆನೇನೂ ಇಲ್ಲ, ನಿಜವಾಗಿರ್ತಕ್ಕಂಥ ಆತ್ಮ ಇಲ್ಲ ಅಂತಲೂ ಇಲ್ಲದ್ದಾಗಿರೋ ದೇಹೇಂದ್ರಿಯ ಇದೆ ಅಂದ್ಕೊಳ್ಳೋದೇ ಅವಿದ್ಯೆ. ಪರಮಾರ್ಥವಾಗಿ ಬ್ರಹ್ಮಸ್ವರೂಪದ ಅಭಾವವನ್ನು ಕಾಣೋದು ಅನ್ನೋ ಪ್ರಕಾರದಾದ ಅವಿದ್ಯೆಯಿಂದ ಅನ್ನಮಯ ಮುಂತಾದ ಹೊರಗಿನದಾಗಿರೋ ಕೋಶಗಳನ್ನು ಅನಾತ್ಮ ಆಗಿರೋದನ್ನ ಆತ್ಮತ್ವೇನ ಪ್ರತಿಬಂಧ. ಅದೇ ನಾನು ಬ್ಲೈಂಡ್ ಆಗಿ ನಾನು ಅಂದ್ಬಿಟ್ಟ. ಇಷ್ಟಪ್ಪ, ಎಷ್ಟು ಉದ್ದ, ಇಂಥ ಜಾತಿ, ಕುಲ, ಗೋತ್ರ, ವರ್ಣಾಶ್ರಮ, ವಯಸ್ಸು, ಅವಸ್ಥೆ ಎಲ್ಲ ಅನ್ಕೊಂಡ್ಬಿಟ್ಟ ಹೇಗಿದ್ದೀನಿ ಅಂತ ಅನ್ಕೊಂಡವನಾದ್ದರಿಂದ ನಾನ್ಯೋಹಮಸ್, ಇದಕ್ಕಿಂತ ನಾನು ಬೇರೆ ಇಲ್ಲ ಅಂದ್ಕೊಂಡ್ಬಿಟ್ಟ. ಇಷ್ಟೇ. ಇನ್ಯಾರೋ ನಾನು ತೇಜು, ಇಂಥ ಮಗ, ಗೊತ್ತಾಯ್ತಾ, ಇಂಥ ಮಗ, ಇಂಥ ತಮ್ಮ, ಇಂಥ ವಂಶ, ಕುಲ, ಗೋತ್ರ ಅನ್ಕೊಂಡ್ಬಿಟ್ಟ. ಇದಕ್ಕಿಂತ ಬೇರೆ ತನ್ನನ್ನು ಗುರುತಿಸ್ಕೊತಾನೇ ಇಲ್ಲ, ಸಿಗಾಕೊಂಡ್ಬಿಟ್ಟ. ಇಲ್ಲಿ ಅಹಮಸ್ಮಿ ಅಭಿಮನ್ಯತೆ. ಏವಂ ಅವಿದ್ಯೆಯ ಆತ್ಮಭೂತಂ ಬ್ರಹ್ಮ ಅನಾಪ್ತಂ ಸ್ಯಾತ್. ಅವಿದ್ಯೆಯ ಆತ್ಮಭೂತಮಿ ಅಲ್ಲ, ಅವಿದ್ಯೆಯ ಅನಾಪ್ತಂ ಸ್ಯಾತ್ ಅನ್ವಯ. ಅವಿದ್ಯೆಯಿಂದ ಆತ್ಮನಾಗಿದ್ರು ಅಲ್ಲ. ಏವಂ ಬ್ರಹ್ಮ ಆತ್ಮಭೂತಮಿ, ಹೀಗೆ ಬ್ರಹ್ಮ ಆತ್ಮವೇ ಆಗಿದ್ರು ಅವಿದ್ಯೆಯ ಅನಾಪ್ತಂ, ತಪ್ಪುವಿಕೆಯಿಂದ ಅನಾಪ್ತವಾಯಿತು. ಪಡೆದೇ ಇದೆ. ಅಯ್ಯೋ ನಂಗೆ ಬ್ರಹ್ಮ, ನಾ ಪ್ರಕೋತಿನ, ನಂಗೆ ಬ್ರಹ್ಮಜ್ಞಾನವಾಗುತ್ತಾ, ನಾನು ಅದನ್ನು ತಿಳ್ಕೊಂಡಿನ ಅಂತ ಈ ಯೋಚನೆ. ಬ್ರಹ್ಮವೇ ಅವನು, ಯಾವತ್ತೂ ಬೇರೆ ಅಲ್ಲ. ಪಡ ಆಗಿದೆ, ತಾನಲ್ಲದನ್ನು ಬಿಟ್ಕೊಂಡ್ರೆ ಆಯ್ತು, ತಿಳ್ಕೊಂಡ್ಬಿಡುತ್ತೆ. 9 ಬಿಟ್ಬಿಟ್ರೆ ಸಾಕು, 10 ಸಿಕ್ಬಿಡ್ತಾನೆ. 10 ಹುಡ್ಕಕ್ಕೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಎಣಿಸಬೇಕಾದ್ರೆ 9 ಮುಳುಗಿದ್ನಲ್ಲ, ಅದ್ ಬಿಟ್ಟು ತಾನ ತಿಳ್ಕೊಂಡ್ಬಿಟ್ಟು ಅರ್ಹೇ ನಾನೇ 10ವನಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ತಸ್ಯ ಏವಂ ಅವಿದ್ಯೆ, ಹೀಗೆ ಅವಿದ್ಯೆಯಿಂದ ಬ್ರಹ್ಮವು ಅನಾಪ್ತವಾದದ್ದಾಗಿರುತ್ತೆ. ಏವಂ ಅವಿದ್ಯೆಯ ಅನಾಪ್ತ ಬ್ರಹ್ಮ ಸ್ವರೂಪಸ್ಯ ಪ್ರಕೃತ ಸಂಖ್ಯಾಪೂರ್ಣಸ್ಯ ಆತ್ಮನೋ ಅವಿದ್ಯೆಯ ಅನಾಪ್ತಸ್ಯ ಸತಃ ಕೇನಚಿತ್ ಸ್ಮಾರಿತಸ್ಯ ಪುನಃ ತಸ್ಸೈವ ವಿದ್ಯೆಯ ಆಪ್ತಿರಿತ್ಯಥಾ ತಥಾ ಶುಚ್ಯುಪದಿಷ್ಟಸ್ಯ ಸರ್ವಾತ್ಮ ಬ್ರಹ್ಮಣಃ ಆತ್ಮತ್ವದರ್ಶನೇನ ವಿದ್ಯೆಯ ತದಾಪ್ತಿಃ ಉಪಪದ್ಯತೆ ಏವ. ಅವನಿಗೆ 10 ಜನ ಬುದ್ಧಿವಂತರಿದ್ದಲ್ಲ, ಅಂಥವನಲ್ಲಿ ಒಬ್ಬನಿಗೆ ಅವಿದ್ಯೆಯಿಂದ
ಅನಾಪ್ತ ಬ್ರಹ್ಮಸ್ವರೂಪ ಮಾಡ್ಬಿಟ್ಟಿದ್ದಾರೆ. ಇದು ಅವನಿಗೆ ದೃಷ್ಟಾಂತ ತಗೊಳ್ಳಿಲ್ಲ. ಈ ಸಾಧಕನಿಗೆ, ಮುಮುಕ್ಷು ಆದವನಿಗೆ, ಅಜ್ಞಾನದಿಂದ ಬ್ರಹ್ಮಸ್ವರೂಪವನ್ನು ಪಡ್ಕೊಳ್ಳದೇ ಇದ್ದಂಥವನಾಗಿರುವ ಅವನಿಗೆ ಈಗ ದೃಷ್ಟಾಂತ ಅಂದ್ರೆ ಪ್ರಕೃತಿ ಸಂಖ್ಯೆಯನ್ನು ತುಂಬುವಂತಹ ತಾನು ಅವಿದ್ಯೆಯಿಂದ ಪಡೆದೇ ಇದ್ದವನಾದವನಾಗಿ ಹೇಗೆ ಆಗಿದ್ನೋ ದೃಷ್ಟಾಂತದಲ್ಲಿ. ಇದು ದೃಷ್ಟಾಂತ ವಿಚಾರ. ಪ್ರಕೃತವಾದ ಆ ಕಾಂಟೆಕ್ಸ್ಟ್ಗೆ ಬೇಕಾದ ಹತ್ತನೆಯವನು ಎಂಬ ಮನುಷ್ಯನು ತಾನೇ ಆಗಿದ್ರು ಕೂಡ ತಾನು ಅವಿದ್ಯೆಯಿಂದ ಸಿಕ್ಕದೇ ಇದ್ದವನಾದವನಾಗಿ ಹೇಗೆ ಆಗ್ಬಿಟ್ನೋ ಹಾಗಿದ್ದವನಿಗೆ ಯಾರಾದ್ರೂ ನೆನಪು ತಂದ್ಕೊಟ್ರೆ ಚರಿತಿ ಸ್ಮಾರತಸ್ಯ, ಯಾರೋ ಬಂದು ನೀನೇ ಕಣ ಹತ್ತನೇವನು ಅಂತ 11ನೇ ಬಂದು ತೋರಿಸ್ಕೊಟ್ಟಾಗ ಹೇಗೆ ಅವನಿಗೆ ವಿದ್ಯೆಯಿಂದ ಸಿಕ್ಬಿಟ್ಟ ಹತ್ತೇವನು ಹಡ್ಕೊಳ್ರವನನ್ನ ಓಡೋಗಿದ್ದ ಅಂತಂದ್ರೆ ಎಲ್ಲ ಓಡೋಗಿದ್ದ ಅವನು? ಅಲ್ಲೇ ಇದ್ದ. ಇದು ಎಷ್ಟು ಮಕ್ಕಳು ತುಂಬಾ ತರಹ ಆಗತ್ತೆ. ಆಟೋದಲ್ಲಿ ಹೋಗ್ಬೇಕಾದ್ರೆ ನಾವು ಎಷ್ಟು ಜನ ಇದ್ದೀವಿ ಅಂತ ಅವ್ರು ಇನ್ನೊಬ್ಬರು ಇಷ್ಟೇ ಜನ ಅಂದ್ರೆ ನೀನೊಬ್ಬ ಇದ್ದಾನೋ? ಹೌದೌದು. ತನ್ನ ಬಿಟ್ಟು 3 ಜನ ಇದೀವಲ್ಲ, 4 ಜನ ಕೂತಿರ್ತಾರೆ, 3 ಜನ ಹೋಗ್ಬೋದು, 3 ಜನ ಇದೀವಲ್ಲ ಅಂತ ನೀನು ನಾನು ಒಬ್ಬ 4 ಜನ ಅಲ್ವಾ? ತನ್ನನ್ನು ಬಿಟ್ಕೊಂಡು ಅನ್ಸ್ಕೊಂಡ್ರೆ ಹೀಗೆ ಭ್ರಾಂತಿ ಆಗತ್ತೆ. ಅದು ಯಾರಾದ್ರೂ ನೆನಪಿಗೆ ತಂದು ಕೊಟ್ಟಾಗ ಅವನಿಗೆ ತಾನು ಹತ್ಯವನು ಎಂಬುದು ಸಿಕ್ಕಿದಂತಾಗುತ್ತೋ. ಯಾಕೆ ಬೇರೆ ಅಲ್ವಲ್ಲ, ನಿಜವಾಗಿ ಸಿಕ್ಕಿಲ್ವಲ್ಲ, ಸಿಕ್ಕಾಗಿರೋ ತಾನೆ, ಸಿಕ್ಕಿದಂತ ಆಗುತ್ತದೆಯೋ ಅದೇ ರೀತಿ ಶ್ರುತಿಯು ಉಪದೇಶ ಮಾಡಿದ್ದಾದ ಸತ್ಯಂ ಜ್ಞಾನಮಂತ ಬ್ರಹ್ಮನ ವಾಕ್ಯದಿಂದ ತನಗೆ ಸರ್ವಾತ್ಮವಾದ ಬ್ರಹ್ಮವು ತನ್ನ ಆತ್ಮನಾಗಿದ್ದಾನೆ, ನನ್ನ ಸ್ವರೂಪವಾಗಿದೆ ಅಂತ ಹೇಳಿ ಕಂಡ್ಕೊಂಡ ಅಂದ್ರೆ ಆ ಕಂಡ್ಕೊಳ್ಳೋದು ಅನ್ನೋದು ವಿದ್ಯೆ. ಆ ವಿದ್ಯೆಯಿಂದ ಔಪಚಾರಿಕವಾಗಿ ಆಪ್ತಿ ಅಂತ ಹೇಳಬೇಕು. ನಿಜವಾಗಿ ಆಪ್ತಿ ಅಲ್ಲ, ಉಪಚಾರಕ್ಕಾಗಿ ಆಪ್ತಿ ಅಂತ ಹೇಳಿ ಹೊಂದತ್ತೆ. ಅಜ್ಞಾನದಿಂದ ಅನಾಪ್ತವಾಗಿದ್ರೆ ವಿದ್ಯೆಯಿಂದ ಆಪ್ತಿ ಉಪಪದ್ಯತೆ ಏವ ಅಂತಾರೆ. ಅಜ್ಞಾನವೇ ಇಲ್ಲ ಅಂದ್ರೆ ಪಡ್ಕೊಳ್ಳೋದೂ ಇಲ್ಲ. ಅಜ್ಞಾನವಿತ್ತು ಇದೆ ಅಂತಂದ್ರೆ ಪಡ್ಕೊಳ್ಳೋದು ಅಲ್ಲಿವರೆಗೂ ಉಂಟು. ಒಂದು ಒಪ್ಕೊಂಡ್ರೆ ಇನ್ನೊಂದು ಒಪ್ಕೋಬೇಕು. ಒಂದೂ ಇಲ್ಲ ಅಂದ್ರೆ ಯಾರೂ ಇಲ್ಲ, ಪಡ್ಕೊಳ್ಳೋದೂ ಇಲ್ಲ. ಹೌದು, ಅವ ನಾನು ಹೇಳೂ ಇಲ್ಲ, ನೀನು ಕೇಳೂ ಇಲ್ಲ, ತಿಳ್ಕೊಂಡೂ ಇಲ್ಲ, ಪಡ್ಕೊಂಡೂ ಇಲ್ಲ. ಆದ್ರೆ ನೀವು ಹೇಳೋರು ಇದೀರಿ ನಾನು ಅಜ್ಞಾನಿ ಅಂತಂದ್ರೆ ನೀನು ತಿಳ್ಕೊಳ್ಳೋದು ಉಂಟು, ಪಡ್ಕೊಳ್ಳೋದು ಉಂಟು. ಹೊಂದತ್ತೆ. ಇವಾಗ ನಾಳೆ ಸೂತ್ರವಾಕ್ಯಕ್ಕೆ ವಿವರಣೆ ನೋಡಿ, ಮುಂದೆ ಹೆಡ್ಡಿಂಗ್ ಹಾಕ್ತಾರೆ ನೋಡಿ, ಸೂತ್ರಭೂತಂ ಸರ್ವಸ್ಯ ಅಂತ ನೋಡಿ ಶಂಕರಾಚಾರ್ಯ ಹಾಕ್ತಾರೆ ನೋಡಿ. ಪ್ರಸನ್ನ ಅವರೇ, ಮೊದಲನೇ ವಾಕ್ಯ ಸೂತ್ರವಾಕ್ಯ ಅಂತ ಮುಂದೆ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ. ನೋಡ್ದೆ ಓಂ ಸಾಯಂಕಾಲ ಪಾಠ